ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ನೀವು ವಾಟ್ಸಪ್ ಮೆಸೇಜನ್ನು ಮಾಡ್ಬೋದು. ಆ್ಯಂಡ್ ಆ ಒಂದು ಬ್ರೇಸ್ಲೆಟ್ಸ್ ಏನಿರುತ್ತೆ ಅದು ನೀವು ಬುಕ್ ಮಾಡ್ಕೊಂಡಾಗ ನಿಮಗೆ ಅಂತ ಸ್ಪೆಸಿಫಿಕ್ ಆಗಿ ಮಾಡುವಂಥದ್ದು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ಸಮ್ ಬೀಡ್ಸ್ನ ನಾನು ಇಟ್ಟಿದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲೂ ಹೇಳಿದೆ, ಸೊ ಈ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ. ಸೊ ತುಂಬ ಇದೆ ಇಲ್ಲಿ, ಸೊ ನಾನು ಸ್ವಲ್ಪ ಇಟ್ಟಿದ್ದೀನಿ. ಸೊ ಅದರಲ್ಲಿ ನಿಮಗೆ ಯಾವುದು ನಿಮ್ಮ ಸಿಚುವೇಶನ್ಗೆ ಯಾವುದು ಕನ್ವೀನಿಯೆಂಟ್ ಆಗುತ್ತೆ ಅದನ್ನು ನಾನು ಪಿಕ್ ಮಾಡಿ ಮಾಡುವಂಥದ್ದು. ಸೊ ನೀವು ಇಂಟ್ರೆಸ್ಟ್ ಇದ್ದರೆ ಪರ್ಚೇಸ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನೋಡೋಣ ನೀವು ಪ್ರೀತಿಸೋರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಆ್ಯಂಡ್ ಇದು ಕಲೆಕ್ಟಿವ್ ಹಾಗೆ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮಗೆ ಯಾವುದು ರೆಸನೇಟ್ ಆಗುತ್ತೆ ಅದನ್ನು ತೊಗೊಳ್ಳಿ, ಯಾವುದು ರೆಸನೇಟ್ ಆಗೋದಿಲ್ಲ ಅದನ್ನು ನೀವು ಬಿಡ್ಬೋದು. ಸೊ ಒಂದು ಕಾರ್ಡ್ ಬಂದಿದೆ. So another card. So let's see what's the message. What's ಸೊ ಕಾರ್ಡ್ಸ್ ಶಫಲ್ ಆಗೋಕ್ಕೆ ಟೈಮ್ ತಗೊಳ್ತಾ ಇದೆ. ಸೊ ತುಂಬ ಎನರ್ಜಿ ಸ್ಲೋ ಇರ್ಬೋದು ನಿಮ್ಮದು. ಸೊ ಆದಷ್ಟು ನಿಮ್ಮನ್ನು ನೀವು ಕ್ಲೆನ್ಸ್ ಮಾಡ್ಕೊಳ್ಳಿ, ಸಾಲ್ಟ್ ವಾಟರಿಂದ ಸ್ನಾನ ಮಾಡೋದಾಗಿರ್ಬೋದು. ಸೊ ಈ ಥರ ಎಲ್ಲ ಮಾಡ್ತಾ ಬನ್ನಿ. ಆ್ಯಂಡ್ 7 days ಹೀಲಿಂಗ್ ಸೆಷನ್ ಅವೈಲಬಲ್ ಇದೆ ಇವಾಗ. ಲೈಕ್ ನಿಮ್ಮ ಯಾವುದೇ ಒಂದು ವಿಶ್ಗೆ 7 days ಹೀಲಿಂಗ್ ಇರುತ್ತೆ. ಸೊ ಅದರ ಡೀಟೇಲ್ಸ್ ನಾನು ಕಮ್ಯುನಿಟಿಯಲ್ಲಿ ಅಪ್ಲೋಡ್ ಮಾಡ್ತೀನಿ, ಅಥವಾ ನನ್ನ ವಾಟ್ಸಪ್ ಚಾನಲ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ನನ್ನ ವಾಟ್ಸಪ್ ಚಾನಲ್ನ ನೀವು ಚೆಕ್ ಮಾಡ್ಬೋದು. ಒಂದ್ಸಲ ಎಲ್ಲ ಅಪ್ಡೇಟ್ಸ್ ಇರುತ್ತೆ. ಏಕೆ ಅಂತಂದರೆ ವಾಟ್ಸಪ್ ತುಂಬ ಕನ್ವೀನಿಯೆಂಟ್ ಇರೋದ್ರಿಂದ ವಾಟ್ಸಪ್ಪಲ್ಲಿ ನೋಡೋದು ನಿಮಗೆ ಬೇಗ ಅರ್ಥ ಆಗುತ್ತೆ. ಕೆಲವೊಬ್ಬರಿಗೆ ಚೆಕ್ ಮಾಡೋದಕ್ಕೆ ಬರೋದಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಲಿಂಕ್ ಇರುತ್ತೆ. ಸೊ ಜಾಯಿನ್ ಮೈ ವಾಟ್ಸಪ್ ಚಾನಲ್ ಅಂತ ಹಾಕಿರ್ತೀನಿ, ಅದ್ರ ಕೆಳಗೆ ಲಿಂಕ್ ಇರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಹೋಗಿ ನಾನು ಚಾನಲ್ನ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು. ಓಕೆ, 4 ಕಾರ್ಡ್ಸ್ ತೊಗೊಂಡಿದ್ದೀನಿ. ಸೊ ಬಾಟಮ್ ಆಫ್ ದ ಡೆಕ್ ನೋಡೋಣ. ಆ್ಯಂಡ್ ಅನದರ್ ಕಾರ್ಡ್. ಸೊ ಯಾವುದನ್ನು ಪಿಕ್ ಮಾಡಲಿ? ಓಕೆ, ಫಸ್ಟ್ ಕಾರ್ಡಲ್ಲಿ ನನಗೆ ದ ವರ್ಲ್ಡ್ ಕಾರ್ಡ್, ದ ಟವರ್ ಕಾರ್ಡ್, ಆ್ಯಂಡ್ ಓಕೆ ಕ್ವೀನ್ ಆಫ್ ಸಾರ್ಡ್ಸ್, ಕ್ವಿಂಗ್ ಆಫ್ ಸಾರ್ಡ್ಸ್, ನೈಟ್ ಆಫ್ ವ್ಯಾಂಡ್ಸ್ ಆ್ಯಂಡ್ 3 of ವ್ಯಾಂಡ್ಸ್. ಸೊ ವ್ಯಾಂಡ್ಸ್ ಹಾಗೆ ಸ್ವಾರ್ಡ್ಸ್ ಕಾರ್ಡಲ್ಲಿ ಜಾಸ್ತಿ ಬಂದಿರೋವಂಥದ್ದು. ಮೇಜರಾಗಿ ಇಲ್ಲಿ ಟಾರಸ್ ಅಂದರೆ ವೃಷಭ ಅಥವಾ ವೃಶ್ಚಿಕ, ಮಕರ, ಮಿಥುನ, ಕುಂಭ ಈ ಥರ ಒಂದು ರಾಶಿಯವರು ಮೇಜರ್ ಆಗಿರೋದು. ಆ್ಯಂಡ್ ಆಲ್ಸೋ ಸಿಂಹ ರಾಶಿ. ಹಾಯ್ ಆಲ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಕ್ರಿಸ್ಟಲ್ ಬ್ರೇಸ್ಲೆಟ್ಸ್ ಆಲ್ರೆಡಿ ಬುಕ್ ಮಾಡಿಕೊಂಡು ಅವರಿಗೋಸ್ಕರ ಅಂತ ಮಾಡಿರೋವಂಥದ್ದು. ಇದು ಬಂದು ಲವ್ ಆ್ಯಂಡ್ ರಿಲೇಷನ್ಶಿಪ್ ಹೀಲಿಂಗ್ ಬ್ರೇಸ್ಲೆಟ್. ಇದನ್ನು ನೀವು ಬ್ರೇಕಪ್ಪಲ್ಲಿದ್ದರೆ, ನೋ ಕಾಂಟ್ಯಾಕ್ಟಲ್ಲಿದ್ದರೆ ವೇರ್ ಮಾಡ್ಬೋದು. ಆಲ್ಸೋ ಸೆಲ್ಫ್ ಲವ್ಗೋಸ್ಕರನೂ ವೇರ್ ಮಾಡ್ಬೋದು. ತುಂಬ ಚೆನ್ನಾಗಿ ಇದು ನಿಮ್ಮಲ್ಲಿರುವಂಥ ಒಂದು ಬ್ಲಾಕೇಜಸ್ನ ಕ್ಲಿಯರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದು ಇದು ಕಸ್ಟಮೈಸೇಷನ್. ಇದು ಬಂದು ಬಿಸ್ನೆಸ್ ಗ್ರೋತಿಗೆ ಆ್ಯಂಡ್ ಇದು ಮಲ್ಟಿಪರ್ಪಸ್ಗೆ ಅಂತಲೇ ಹೇಳಿದ್ರು ತಪ್ಪಾಗೋದಿಲ್ಲ. ಸಿಟ್ರೀನ್, ಗ್ರೀನ್ ಅವೆಂಚೂರಿನ್ ಆ್ಯಂಡ್ ಪ್ಯಾರೆಟಿಂದ ಕಾಂಬಿನೇಷನ್ ಮಾಡಿರೋವಂಥದ್ದು. ಇದು ಬಿಸ್ನೆಸ್ಸಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಮನಿ ಮ್ಯಾಗ್ನೆಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಮನಿಯನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದನ್ನು ನೀವು ಬೇಕು ಅಂದರೆ ಬುಕ್ ಮಾಡ್ಕೊಳ್ಬೋದು. ಮೇಲೆ ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ, ಅದಕ್ಕೆ ನೀವು ಮೆಸೇಜನ್ನು. ಹಾಯ್ ಎವ್ರಿವನ್. ಸೊ ಇಲ್ಲಿ ತೋರಿಸ್ತಾ ಇರೋವಂಥ ಬ್ರೇಸ್ಲೆಟ್ ಇದು ಬಂದು ನಿಮಗೇನಾದರೂ ಥರ್ಡ್ ಪಾರ್ಟಿ ಸಿಚುಯೇಷನ್ ಅಂತ ಅನ್ನಿಸ್ತಾ ಇದ್ದರೆ ಆಗ ವೇರ್ ಮಾಡ್ಬೋದು. ಅಥವಾ ನೀವು ಲವ್ ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅಲ್ಲಿ ಪ್ರೊಟೆಕ್ಷನಿಗೆ ಅಂತ ಸಹ ಈ ಒಂದು ಬ್ರೇಸ್ಲೆಟ್ನ ನೀವು ಇಲ್ಲಿ ವೇರ್ ಮಾಡಬಹುದು. ಸೊ ಇದು ನೋಡ್ಬೋದು ನೀವು, ಬ್ಲ್ಯಾಕ್ ಟೋರ್ಮಲೈನ್ ಆ್ಯಂಡ್ ಕ್ಲಿಯರ್ ಕ್ವಾರ್ಟ್ಸ್ ಆ್ಯಂಡ್ ರೆಡ್ ಜಾಸ್ಪರ್. ಸೊ 3 ಕಾಂಬಿನೇಷನಿಂದ ಬಂದಿರೋವಂಥದ್ದು. ಆ್ಯಂಡ್ ಇದು ಥರ್ಡ್ ಪಾರ್ಟಿ ಸಿಚುಯೇಷನ್ಗೆ ಅಂತ ಕಸ್ಟಮೈಸೇಷನಿಂದ ಬಂದಿರೋವಂಥದ್ದು. ಸೊ ಇದನ್ನು ನೀವು ಪರ್ಚೇಸ್ ಮಾಡಬೇಕು ಅಂದರೆ
ನಂಬರ್ನ ನಾನು ಕೆಳಗೆ ಕೊಟ್ಟಿರ್ತೀನಿ, ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ಇಲ್ಲಿ ನೋಡ್ತಾ ಇರ್ಬೋದು 3 ಆಫ್ ಫ್ರೆಂಡ್ಸ್ ಇರೋದ್ರಿಂದ ತುಂಬ ಜನ ಲಾಂಗ್ ಡಿಸ್ಟೆನ್ಸಲ್ಲಿ ಇದ್ದೀರಾ ಆ್ಯಂಡ್ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಅಥವಾ ಮೀಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀರಾ, ಬಟ್ ಅದು ಹೇಗೋ ಡಿಲೇ ಆಗ್ತಾ ಇದೆ. ಸೊ ಅದು ಇಂಟೆನ್ಷನಲಿ ಆಗದೇ ಇದ್ರೂ ಸೊ ಯಾವುದೋ ಒಂದು ಇಶ್ಯೂಸಿಂದ ಇಲ್ಲಿ ನೀವು ಮೀಟ್ ಆಗುವಂಥ ಡಿಲೇ ಆಗ್ತಾ ಇರ್ಬೋದು. ಸೊ ಆಲ್ರೆಡಿ ಕೆಲವೊಬ್ಬರಿಗೆ ಲವ್ ಅಂದರೆ ಅಥವಾ ಸೊ ಆ ಒಂದು ರಿಲೇಷನ್ಶಿಪ್ಪಲ್ಲಿ ತುಂಬ ಬ್ರೇಕ್ ಡೌನ್ಸ್ನ ನೋಡಿದ್ದೀರಾ ಆ್ಯಂಡ್ ತುಂಬ ಡೌನ್ಫಾಲನ್ನು ನೋಡಿದ್ದೀರಾ. ಅದಕ್ಕೆ ಇವಾಗ ಮತ್ತೆ ನಿಮಗೆ ಟ್ರಸ್ಟ್ ಬಿಲ್ಡ್ ಆಗೋದಕ್ಕೆ ತುಂಬ ಟೈಮ್ ತೊಗೊಳ್ತಾ ಇರ್ಬೋದು. ಬಟ್ ಕಿಂಗ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನೀವು ಯಾವ ಥರ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ನಿಮ್ಮ ಪಾರ್ಟ್ನರ್ನ, ಸೊ ಅವ್ರು ಅದೇ ರೀತಿ ಚೇಂಜ್ ಆಗೋಕ್ಕೆ ಟ್ರೈ ಮಾಡ್ತಾಯಿದ್ದಾರೆ. ಸೊ ಇಲ್ಲಿ ನೋ ಕಾಂಟ್ಯಾಕ್ಟಲ್ಲಿ ಇದ್ದರೆ ಅಥವಾ ಬ್ರೇಕಪ್ಪಲ್ಲಿ ಇದ್ದರೆ ಅಗೇನ್ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಸೊ ನಿಮ್ಮ ಪರ್ಸನ್ ಇಲ್ಲಿ ಚೇಂಜ್ ಆಗ್ತಾಯಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನೂ ಒಂದು ಮೆಸೇಜ್, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಿದ್ದು. ನೀವು ಇನ್ನೊಂದು ಚಾನ್ಸ್ ಅವ್ರಿಗೆ ಕೊಡ್ತೀನಿ ಅನ್ನೋದಾದರೆ ಕೊಡ್ಬೋದು, ಇಲ್ಲ ನಾನು ಈ ವ್ಯಕ್ತಿನ ಮತ್ತೆ ನಾನು ಟ್ರಸ್ಟ್ ಮಾಡೋದಿಲ್ಲ ಅಂತಂದರೆ ಸೊ ದ್ಯಾಟ್ಸ್ ಫೈನ್, ಅದು ಸಹ ನಿಮಗೆ ಬಿಟ್ಟಿದ್ದು. ನೈಟ್ ಆಫ್ ಹ್ಯಾಂಡ್ಸ್ ಇಲ್ಲಿ ಇರೋದ್ರಿಂದ ಸೊ ನೋಡ್ತಾ ಇರ್ಬೋದು ಅವರು ರೆಡಿ ಆಗಿದ್ದಾರೆ ನಿಮ್ಮ ಹತ್ರ ಬರೋದಕ್ಕೆ ಆ್ಯಂಡ್ ನಿಮಗೆ ಒಂದು ಕಮಿಟ್ಮೆಂಟ್ನ ಕೊಡೋದಕ್ಕೆ. ಆ್ಯಂಡ್ ಸಮ್ ಪ್ರೊಟೆಕ್ಷನ್ ಇಲ್ಲಿ ಇದೆ ಏಂಜಲ್ಸ್ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ. ಯಾಕೆ ಅಂತಂದರೆ ಅಲ್ಲಿ ನೋಡ್ತಾ ಇರ್ಬೋದು ನೀವು, ಅಲ್ಲಿ ಪಿರಮಿಡ್ ಇದೆ ನೈಟ್ ಆಫ್ ಹ್ಯಾಂಡ್ಸ್ ಕಾರ್ಡಲ್ಲಿ, ಕಾಣಿಸ್ತಾ ಇಲ್ಲ ಅನಿಸುತ್ತೆ. ಓಕೆ, ಸೊ ಕೆಲವೊಂದು ವಿಚಾರಗಳಿಂದ ನಿಮ್ಗೆ ಏನೆಲ್ಲ ಮನಸ್ತಾಪ ಆಗಿತ್ತು, ತುಂಬ ನೋವೇನು ಅನುಭವಿಸಿದ್ರಿ ಇಷ್ಟು ದಿನ, ಸೊ ಅದೆಲ್ಲವೂ ಚೇಂಜ್ ಆಗ್ತಾ ಬರುತ್ತೆ. ಬಿಕಾಸ್ ಈ ವ್ಯಕ್ತಿಗೆ ನಿಮ್ಮ ಜೊತೆ ಇದ್ದರೆ ತುಂಬ ಖುಷಿಯಾಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಆ್ಯಂಡ್ ಒಂದು ಫುಲ್ಫಿಲ್ಮೆಂಟ್ ಅನ್ನೋದನ್ನ ನೋಡ್ತಾರೆ ಅವ್ರ ಲೈಫಲ್ಲಿ. ಆ್ಯಂಡ್ ಇನ್ಫಿನಿಟಿ ಇರೋದರಿಂದ ಈ ಪ್ರೀತಿ ಏನು ನೀವು ಮಾಡಿದ್ರಿ ಸೊ ಅದು ಕೊನೆವರೆಗೂ ಜೊತೆಗಿರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇದು ಒಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ, ಸೊ ಅದನ್ನು ಸಹ ಮೈಂಡಲ್ಲಿ ಇಟ್ಕೊಳ್ಳಿ. ಇನ್ ಕೇಸ್ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೊಳ್ಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, ಓಕೆನಾ. ದ ಟವರ್ ಕಾರ್ಡಿಲಿ ಇರೋದ್ರಿಂದ ಸಮ್ ಫೈರ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ತೀರಕ್ಕೆ ಹೋಗಿ ಜಗಳ ಆಡಿದ್ದೀರಾ, ಬಟ್ ಇವಾಗ ಅದೆಲ್ಲವೂ ರಿಯಲೈಸೇಷನ್ ಆಗ್ತಾ ಇರ್ಬೋದು. ಸೊ ಇಷ್ಟೊಂದು ಅತಿರೇಕಕ್ಕೆ ಹೋಗಿ ಜಗಳ ಆಡೋದೇನೂ ಇರಲಿಲ್ಲ, ಸೊ ಎಲ್ಲವೂ ನಮಗೆ ನಾವೇ ಸಾಲ್ವ್ ಮಾಡ್ಕೊಬೋದಿತ್ತು ಅನ್ನೋ ಒಂದು ಯೋಚನೆ ಅವ್ರಿಗೂ ಸಹ ಬರ್ತಾಯಿದೆ. ಕ್ವೀನ್ ಆಫ್ ಸಾರ್ಟ್ಸ್ ಇರೋದ್ರಿಂದ ನಿಮಗೆ ಒಂದು ಬಾಸಿ ಆ್ಯಟಿಟ್ಯೂಡ್ ಇರ್ಬೋದು. ಹುಡುಗಿರು ನೋಡ್ತಾ ಇದ್ದರೆ ಅಥವಾ ನಿಮ್ಮ ಪಾರ್ಟ್ನರ್ ಹುಡುಗಿ ಆಗಿದ್ದರೆ ಲೈಕ್ ಅವ್ರು ಹೇಳಿದೆ ನಡಿಬೇಕು ಆ್ಯಂಡ್ ಸ್ವಲ್ಪ ಹಠ ಮಾಡುವಂಥದ್ದು ಜಾಸ್ತಿ. ಆ್ಯಂಡ್ ಅವರು ನಿಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡೋದು ತುಂಬ ಕಡಿಮೆ ಅಂತ ಹೇಳ್ಬೋದು. ಸೊ ಆದಷ್ಟು ಇಲ್ಲಿ ನೀವು ಎಷ್ಟು ಇದನ್ನು ಉಳಿಸ್ಕೊಳಕ್ಕೆ ಹೋಗ್ತೀರಾ ಅಲ್ಲಿ ಅದು ಮತ್ತೆ ಮತ್ತೆ ದೂರ ಆಗ್ತಾ ಇರ್ಬೋದು. ಬಟ್ ಅಗೇನ್ ಇಲ್ಲಿ ರಿಯೂನಿಯನ್ ಆಗುವಂಥ ಚಾನ್ಸಸ್ ಇದೆ. ಸೊ ಇಷ್ಟು ದಿನ ಏನೆಲ್ಲ ಮಾಡಿದ್ರಿ, ಇಷ್ಟು ದಿನ ಏನೆಲ್ಲ ಎಫರ್ಟ್ಸ್ ಹಾಕಿದ್ರಿ, ಸೊ ಅದು ಇವಾಗ ಒಂದು ರಿಸಲ್ಟ್ಸ್ನ ನಿಮಗೆ ಕೊಡ್ಬೋದು. ಅವರು ಸಹ ಚೇಂಜ್ ಆಗ್ತಾರೆ ಅಂತ ಹೇಳ್ಬೋದು. ಕರೆಂಟ್ಲಿ ಅವ್ರಿಗೂ ಅನ್ನಿಸ್ತಾ ಇರ್ಬೋದು, ಸೊ ನಾನು ಹೀಗಿರಬಾರ್ದು, ನಾನು ಚೇಂಜ್ ಆಗಬೇಕು, ಲೈಕ್ ನಾನು ಕೆಲವೊಂದಕ್ಕೆ ಅಡ್ಜಸ್ಟ್ ಆಗಬೇಕು, ಎಲ್ಲವನ್ನು ನಾನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಒಂದು ಮನಸ್ಸು ಅವ್ರಿಗೆ ಇವಾಗ ಬರ್ತಾ ಇರ್ಬೋದು. ಸೊ ಕರೆಂಟ್ಲಿ ಅವರು ಸಹ ನಿಮ್ಮನ್ನು ನೋಡಬೇಕು ಅಥವಾ ನಿಮ್ಮನ್ನು ಮಾತಾಡಿಸ್ಬೇಕು ಅನ್ನೋ ಒಂದು ವಿಚಾರವಾಗಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಸಮ್ ಮೆಮೊರೀಸ್ ಅವ್ರಿಗೆ ರಿಪೀಟ್ ಆಗ್ತಾ ಇರ್ಬೋದು, ರಿಪೀಟ್ಲಿ ಅವ್ರಿಗೆ ಬರ್ತಾ ಇರ್ಬೋದು. ಯಾವುದೋ ಒಂದು ಸ್ವೀಟ್ ಮೆಮೊರೀಸ್ ಆಗಿರ್ಬೋದು, ಅಥವಾ ನೀವು ಎಲ್ಲಾದರೂ ಟ್ರಾವೆಲ್ ಮಾಡಿದರೆ ಅದೆಲ್ಲ ಅವ್ರಿಗೆ ನೆನಪಾಗ್ತಾ ಇರ್ಬೋದು. ಸೊ ಈ ಒಂದು ಎನರ್ಜಿ ಇರೋದ್ರಿಂದ ಸೊ ನಿಮ್ಮ ಇಬ್ಬರ ಮಧ್ಯೆ ರಿಯೂನಿಯನ್ ಆಗುತ್ತೆ ಅಂತ ಹೇಳ್ತೀನಿ. ಏನಾದರೂ ನಿಮಗೆ ಅವ್ರನ್ನ ಮತ್ತೆ ನೀವು ನಂಬಲ್ಲ ಅಥವಾ ಮತ್ತೆ ರಿಯೂನಿಯನ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆಗ ನೀವು ಮೂವ್ ಆನ್ ಆಗ್ಬೋದು. ಬಿಕಾಸ್ ಇಲ್ಲಿ ಎರಡು ಆಪ್ಷನ್ ನಿಮ್ಮ ಕೈಯಲ್ಲೇ ಇದೆ. ನೀವೇನಾದರೂ ಅವ್ರನ್ನ ಟ್ರಸ್ಟ್ ಮಾಡ್ತೀನಿ, ಇನ್ನೊಂದು ಚಾನ್ಸ್ ಅವ್ರಿಗೆ ಕೊಡ್ತೀನಿ ಅನ್ನೋದಾದರೆ ಆಗ ನೀವು ಕೊಡ್ಬೋದು. ಇಲ್ಲ ಅಂತ ನಿಮಗೆ ಸ್ಟ್ರಾಂಗಾಗಿ ಅನ್ನಿಸ್ತಾ ಇದ್ದರೆ ಆಗ ನೀವು ಮೂವ್ ಆನ್ ಆಗ್ಬೋದು. ಅಥವಾ ಒನ್ಸ್ ನೀವು ಪರ್ಸ್ನಲ್ ಕನ್ಸಲ್ಟೇಷನ್ ತೊಗೊಂಡು ಸಹ ನೀವಿಲ್ಲಿ ಮುಂದುವರಿಬಹುದು. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್. ಇನ್ ಕೇಸ್ ಬ್ರೇಸ್ಲೆಟ್ಸ್ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ವಾಟ್ಸಪ್ ಮಾಡ್ಬೋದು. ಥ್ಯಾಂಕ್ ಯು.